ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ತುಂಬ ಲೇಟಾಗಿ ಬರ್ತಾಯಿದೆ. ಸಾರಿ, ಬೇಜಾರಾಗಬೇಡಿ. ನನಗೆ ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ವ್ಲಾಗು ಬಳೆ ಶಾಸ್ತ್ರ ಆಗಿತ್ತು. ಅಲ್ಲಿಂದ ಚೌಟ್ರಿಗೆ ಹೊರಟಿದ್ದು. ಇವಾಗ ಚೌಟ್ರಿಗೆ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ರಿಸೆಪ್ಷನ್ ಏನೇನು ನಡೆಯುತ್ತೆ, ಸೊ ಅದನ್ನೆಲ್ಲ ನೀವು ನೋಡ್ಬೋದು. ನಾನು ಹಾಗೆ ಕ್ಲಿಪ್ಪಿಂಗ್ ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ, ರಾ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮ್ಯೂಸಿಕ್ ಎಲ್ಲಾದರೂ ಬಂದರೆ ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ, ಹಾಗೆ ಬ್ಲೆಸ್ ಮಾಡಿ. ತುಂಬ ಜನ ಬ್ಲೆಸ್ಸಿಂಗ್ಸ್ ಕಳಿಸಿದ್ದೀರಾ, ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಯಾವಾಗಲೂ ಇರಲಿ, ನಮ್ಮ ಮೇಲೆ. ಸೊ ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡೋಣ. ಅದು ಯಾರು ಜನಪ್ಪ ಗಾಡಿ ಇತ್ತು ಮಕ್ಕಳ ಮತ್ತಿಜ್ಜ ಬ್ಯಾಗ್ಗಳ ಮತ್ತಿಜ್ಜ ಪೂಜೆ ಸಾಮಾನು ತಂದಿಲ್ಲ. ಯಾಕೆ ನಿಂಗೆ ಪೂಜೆ ಸಾಮಾನು ತಂದಿರೋಕ? ಈಗ ಅಲ್ಲಿ ಮಾಡೋದು ವಸ್ತು ಲೇಟ್ ಆಗ್ತೀವಲ್ಲ, ನೀವೇನು ಡೆಕೋರೇಷನ್ ಚೆನ್ನಾಗಿದೆ. ಓಕೆ, ಸೆಲ್ಫಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಮತ್ತೊಮ್ಮೆ ಲೈಟ್ ಹಾಕಿದಾಗ ಶಾರ್ಟ್ ತಗೊಬೇಕು, ಚೆನ್ನಾಗಿರುತ್ತೆ. ಎಂಟ್ರನ್ಸ್ ಶಾಸ್ತ್ರ ಹೇಳಿ. ನಮ್ಗೆ ಅದೆಲ್ಲ ಬಂದಿದ್ದು ಹೇಳ್ತೀರಾ? ಕೊಡಕ ಓಕೆನಾ? ಇದು ಗಾಡಿನ ವಾಪಸ್ ಹೋಗಿಲ್ಲ. ಅಮ್ಮ ಹೋದ್ರ ಆಲ್ರೆಡಿ? ಇಲ್ಲ, ಗಾಡಿ ಇಲ್ಲ. ಇದು ಹೋಗಕ್ಕೆ ಹೇಳಿ ಅವರಿಗೆ, ಅಮ್ಮನ್ನ ಕರ್ಕೊಂಬರೋದಕ್ಕೆ ಹೇಳ್ಬೇಕು. ನನಗೆ ಇವಾಗ ಅದರಲ್ಲಿ ಎರಡು ರೂಮ್ ನನಗೆ ಬೇಕು. ಎರಡು ಒಟ್ಟು ಎಷ್ಟು ಗೊತ್ತಾ? 6, ಅವ್ರ ಕೇಳು. ನನಗೆ 2 ಬೇಕು. ಇದು ಇಲ್ಲಿ ಓಕೆ. ಇದರಲ್ಲಿ ಕೀಗಳು ತಗೊಂಡ್ರಾ? ಎಷ್ಟು ಇದಾವೆ? 2 ಇದೆಯಾ? 2 ಸೊ ಗೈಸ್, ಇವಾಗ ಹಾಲಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ಫೋಟೋಶೂಟ್ಸ್ ನಡೀತು. ಇವಾಗ ಹುಡುಗನ ಮನೆ ಕಡೆಯವರು ಇನ್ನೇನು ರೀಚ್ ಆಗ್ತಾ ಇದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಅವ್ರನ್ನ ವೆಲ್ಕಮ್ ಮಾಡಿ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ರಿಸೆಪ್ಷನ್ಗೆ ರೆಡಿ ಆಗ್ತೀನಿ. ಸೊ ನಾನು ರಿಸೆಪ್ಷನ್ ಔಟ್ಫಿಟ್ ನೋಡೋಕ್ಕೆ ವೆಯ್ಟ್ ಮಾಡಿ. ಬಾಯ್. ಸೊ ಗೈಸ್, ನಂದು ಮೇಕಪ್ ಮುಗ್ದಿದೆ.
ಅಲ್ಲಿ ಸಾಂಗ್ ಹಾಕಿದ್ರು ಪ್ರೀ ವೆಡ್ಡಿಂಗ್ದು, ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮ್ಮದು ರಿಸೆಪ್ಷನ್ ಲೇಟಾಗಿ ಹೋಯಿತು, ನಾವು ನಿಂತ್ಕೊಳ್ಳೋಷ್ಟೊತ್ತಿಗೆ 8 ಕಾಲಾಗಿತ್ತು ರಾತ್ರಿ. ಸೊ ತುಂಬ ಜನ ಎಲ್ಲ ಬಂದುಬಿಟ್ಟಿದ್ರು. ನಾವು 7 ಗಂಟೆಗೆ ನಿಲ್ಲಬೇಕಾಗಿತ್ತು ರಿಸೆಪ್ಷನ್ನು. ಸೊ ಅವರು ಬಂದಿದ್ದು ಲೇಟ್ ಆಯಿತು, ಮತ್ತು ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಮಾಡೋಷ್ಟೊತ್ತಿಗೆ ಫುಲ್ಲು ಲೇಟ್ ಆಗಿದ್ದು. ಸೊ ನೋಡ್ಬೋದು, ನಾನು ನಿಮಗೆ ಹಾಕ್ತೀನಿ ಎಡಿಟ್ ಮಾಡಿರೋ ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ಸೊ ಇದು ಬಿಹೈಂಡ್ ದ ಸೀನ್ ಅಂತ ಹೇಳ್ಬೋದು, ಯಾವ ಥರ ಇತ್ತು ಅಂತ. ಇನ್ನೊಂದೆಲ್ಲಿ ರೆಡ್ ಅಕ್ಕ ಕಣ್ಣಾಗಿರ್ಬಂತು ಪಾಪ ನೋಡಿ, ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಮಜಾ ಮಾಡ್ತಿದ್ರೆ. ಅಲ್ಲಿಗೆ ಫ್ಯಾಮಿಲಿ ಫೋಟೋ ತೆಗಿತಿದ್ರಂತೆ. ಇವರು ಹಿಂದೆಗಡೆಯಿಂದ ಕಿರ್ಚ್ಕೊಂಡು ಏನೋ ಕಾಮಿಡಿ ಮಾಡ್ಕೊಂಡಿದ್ದಾರೆ. ಅದು ಜೋರಾಗಿ ನಗಾಡ್ಕೊಂಡು ಅವ್ರಿಗೂ ನಗಾಡ್ಸ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಇವಳೆ, ಈ ಮೋನಿ ಗ್ರೀನ್ ಕಲರ್ ಡ್ರೆಸ್ ಹಾಕಿ ನೋಡಿ, ಅವಳು ಕಾಮಿಡಿ ಮಾಡ್ಕೊಂಡು ಇಡೀ ಎಲ್ಲರಿಗೂ ನಗಿಸ್ಕೊಂಡು ಯಾರಿಗೂ ಫೋಟೋ ತೊಗೊಳಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರಲ್ಲಿ. ಅಷ್ಟು ವಾಪಸ್ ಮಾತಾಡಕ್ಕೆ ಬರಲ್ಲ. ಬರುತ್ತೆ ನಮ್ಮ ಭಾವ ನನ್ನ ಅಕ್ಕಲ್ಲ ಸಕ್ಕದ ಬೆಳಗ್ಗೆ ದಾರೆಗೆ ಮಂಟಪ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ರಾತ್ರಿ ಒಂದು 3 ಗಂಟೆ ಆಗಿತ್ತು. ನಾನು ಆಲ್ರೆಡಿ ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಹಾಕಿದ್ದೀನಿ. ಇದರಲ್ಲಿ ಮ್ಯೂಸಿಕ್ ಇದೆ, ನಾನಿವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದೊಂದು ಮೆಮೊರಿ ಆಗಿರಲಿ ಅಂತ ಇದರಲ್ಲೂ ಕೂಡ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಇದು ವಿಡಿಯೋ ಫೋಟೋಸ್ ನಂದು ಏನಿದೆ ಪ್ರೀ ವೆಡ್ಡಿಂಗಿಂದನೂ ಹಿಡಿದು ಮದುವೆ ಆಗೋರ್ಗು ಇದೆಲ್ಲ ಮಾಡಿರೋದು ಟ್ರೂ ಫೋಕಸ್ ಅವರು. ಸೊ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ಅವ್ರ ಜೊತೆ ಕೊಲಾಬ್ ಮಾಡಿದ್ದೀನಿ, ನೀವು ಅವ್ರನ್ನ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ. ಹಾಗೆ ಏನು ಕ್ಯಾಮ್ರಾಮ್ಯಾನ್ ಮತ್ತು ವಿಡಿಯೋಗ್ರಫಿ ಏನು ತೆಗಿತಾರೆ ಅವರು ಅಷ್ಟೇ ತುಂಬ ಪ್ರೊಫೆಷ್ನಲಿಸಮ್ ಆಗಿ ತುಂಬ ಚೆನ್ನಾಗಿ, ನೀವು ಎಷ್ಟು ಶಾರ್ಟ್ಸ್ ಬೇಕಿದ್ರೂ ಕೇಳಿ ತೆಗೆಸ್ಕೊಳ್ಬೋದು. ನೀವೇನಾದರೂ ರೆಫರೆನ್ಸ್ ವೀಡಿಯೋಸ್ ಕೊಟ್ಟರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಏನು ಎಡಿಟ್ ಕೂಡ ಮಾಡಿಕೊಡ್ತಾರೆ. ನಾನಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ನೀವು ಮುಂದೆ ನೋಡ್ಬೋದು, ನನ್ನ ಏನು ಪೋಸ್ಟ್ ವೆಡ್ಡಿಂಗ್ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸಿದ್ದೀವಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಅವ್ರದ್ದು ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಇವರು ನಮಗೆ ತುಂಬ ಬೇಕಾ, ನಮ್ಮ ಅಂಕಲೇ ವಿಡಿಯೋ ಫೋಟೋಗ್ರಫಿ ಎಲ್ಲ ಮಾಡಿಕೊಟ್ಟಿರ್ತು. ನಂದು ಮದುವೆ ಪೂರ್ತಿ ಪ್ರೀ ವೆಡ್ಡಿಂಗಿಂದನೂ ಹಿಡ್ದು ಎಲ್ಲನೂ ಕೂಡ. ನಿಮ್ಗೇನಾದರೂ ರೆಫರೆನ್ಸ್ ವೀಡಿಯೋಸ್ ಇದ್ದರೆ ಈ ಥರ ಬೇಕು ಅಂತ ಕಳಿಸಿ, ಅದೇ ರೀತಿ ಮಾಡಿಕೊಡ್ತಾರೆ. ನಿಮಗೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ನನಗೆ ಫೋಟೋ ವೀಡಿಯೋಸ್ ಎಲ್ಲ ತಗೊಟ್ಟಿದ್ದು ಮುರಳಿ ಮತ್ತು ಪ್ರದೀಪ್ ಅಂತ, ಅವರು ಅಷ್ಟೇ. ಮತ್ತು ಅವ್ರ ಟೀಮ್ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು. ಏನು ಹೇಳಂಗೆ ಇಲ್ಲ ಹಂಗೆ. ಇವಾಗ ಹೋಗಿ ಮಲ್ಕೊಳ್ಬೇಕು. ಆಲ್ಮೋಸ್ಟ್ ಟೈಮ್ 3 ಗಂಟೆ ಆಗಿದೆ. ಸೊ ಮತ್ತೆ ಇನ್ನೊಂದು ಅವರ್ ಮಲ್ಕೊಂಡು ಎದ್ದೇಳಬೇಕು.